ಗುರುಗಳ ಚರಣಾರವಿಂದಗಳಲ್ಲಿ ಸದ್ಗುರು ಸಿದ್ಧಾರೂಢರ ಸದ್ಗುರು ಗೌನಾಥಾರೂಢರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಗ್ರಂಥಕರ್ತೃಗಳಾದ ಶ್ರೀಮನ್ ಯಜಮಾನ ಶಿವನಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಪಜ್ಜನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯನ್ನು ಧನ್ಯವಾದಗಳನ್ನು ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯ ರಾಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವಸ್ವರೂಪಿಗಳ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ಸೇವೆಯಲ್ಲಿ ಭಾಗಿಯಾದ ಅನವಸಾರಗಳ ಒಂದೇ ಸಂಧಿಯಲ್ಲಿ 6ನೇ ಪದ್ಯವನ್ನ ಹೇಳಕತ್ತಿದ್ರು. ಯಾವ ಶುದ್ಧ ಬ್ರಹ್ಮದಲ್ಲಿ ಈ ಜಗತ್ತನ್ನುವಂತ ತೋರಿತಲ್ಲ, ಇದು ಬ್ರಹ್ಮ ಜ್ಞಾನ ಸಮಕಾಲದಲ್ಲಿ ತೋರುವುದರಿಂದ ದೃಷ್ಟಿ ಸೃಷ್ಟಿವಾದದಿಂದ ವಿಚಾರ ಮಾಡಿ ನೋಡಿದ್ರೆ ಇದಕ್ಕೆ ಪ್ರಾತಿಭಾಷಿಕ ಸತ್ತಾನ ಕೊಡಬೇಕು ವಿನಃ ವ್ಯಾವಹಾರಿಕ ಸತ್ತ ಕೊಡುವುದು ಅವಶ್ಯ ಇಲ್ಲ ಅಂತ ಹೇಳಿ ಆ ದೃಷ್ಟಿ ಸೃಷ್ಟಿ ಬಗ್ಗೆ ಹೇಳ್ಕೊಂತ ಬಂದಿದ್ದು. ಪ್ರಶ್ನೆ ಉತ್ತರ ಅದಾವ ಬಹಳ, ಅದಕ್ಕ 4-5 ಮೊದಲು ನೋಡ್ಬಿಟ್ಟಿದ್ವಿ. ಆಮೇಲೆ ಕೊನೆಗೆ ನೀವು ದೃಷ್ಟಿ ಸೃಷ್ಟಿ ವಾದದ ಬಗ್ಗೆ ವಿಸ್ತಾರವಾಗಿ ಹೇಳಿದಿರ್ತಾರೆ. ಈ ದೃಷ್ಟಿ ಸೃಷ್ಟಿ ವಿಷಯಕ್ಕ ಸಂಬಂಧವಾಗಿ ಏನಾದ್ರೂ ಶ್ರುತಿ ಪ್ರಮಾಣಗಳು ಐತೇನೋ ಅದಾವೇನೋ ಅಂತ ಪ್ರಶ್ನೆ ಮಾಡಿದ್ರೆ ಶ್ರುತಿಯನ್ನ ಹೇಳ್ತೇವೆ ಅಂತ. ಮೊದಲಿಲ್ಲದೆ ಇಂತು ತೋರ್ಪುದು ನತತ್ರಾದಿ ವಾಕ್ಯಗಳು ಉದರಮಾದಿ ವಾಕ್ಯಗಳು ನಿಗಮ ವೃಂದದ ಬೋಧಿ ಸಾರುತ್ತಿಹುದಾಗಿ ಏನ್ ಹೇಳ್ತಾರ? ಮೊದಲಿಲ್ಲದೆ ಇಂತು ತೋರ್ಪುದು, ಈ ಜಗತ್ತ ಪ್ರತೀತಿ ಆಕತ್ತಲ್ಲ, ಜಗತ್ತ ಇದು ಶುದ್ಧ ಬ್ರಹ್ಮದಲ್ಲಿ ಇಲ್ಲವೇ ಇಲ್ಲ, ಮೊದಲು ಇಲ್ಲವೇ ಇಲ್ಲ. ಅಂದ್ರೆ ಆತ್ಮ ಸ್ವರೂಪದಲ್ಲಿ ಮೊದಲು ಇಲ್ಲವೇ ಇಲ್ಲ. ಹೆಂಗ ಪ್ರಪಂಚ ಇದು ಏನದಲ್ಲ, ಈ ಸ್ವಪ್ನದ ಪ್ರಪಂಚ, ಸ್ವಪ್ನ ಅದು ಸಾಕ್ಷಿಯ ಅಧಿಷ್ಠಾನದೊಳಗ ಉಪಾಧಿ ಮೂಲಕ, ಅವಿದ್ಯ ಉಪಾಧಿ ಮೂಲಕವಾಗಿ ತೋರ್ತವ. ಮೊದಲೇ ಅದು ಇದ್ದಿದ್ದಿಲ್ಲ. ಸ್ವಪ್ನದ ಸೃಷ್ಟಿ, ಸ್ವಪ್ನದ ಜ್ಞಾನ ಸಮಕಾಲದಲ್ಲಿ ಪ್ರತೀತಿ ಆಗ್ತದೆ. ಸ್ವಪ್ನದ ಜ್ಞಾನ ಇಲ್ದಾಗ ಸ್ವಪ್ನದ ಪ್ರಪಂಚ ವಸ್ತುಗಳು ತೋರುವುದಿಲ್ಲ. ಹಗ್ಗದ ಒಂದು ಅಧಿಷ್ಠಾನದಲ್ಲಿ ಹಾವಿನ ಜ್ಞಾನ ತೋರ್ತಿರ್ತದೆ. ಹಾವಿನ ಜ್ಞಾನ ಇದ್ದಾಗ ಹಾವು ಪ್ರತೀತಿ ಆಗ್ತಿರ್ತದೆ. ಅದರಂತೆ ಆ ಹಾವಿನ ಜ್ಞಾನ ಹಗ್ಗದಲ್ಲಿ ಮೊದಲು ಇಲ್ಲ. ಹಗ್ಗದ ವಿಶೇಷ ಜ್ಞಾನ ಆದ್ಮೇಲೂ ಇರ್ಲಿಲ್ಲ. ಸುಮ್ಮನೆ ಭ್ರಾಂತಿ ಕಾಲದಲ್ಲಿ ತೋರ್ತಿರ್ತದೆ. ಅದರಂತೆ ಸ್ವಪ್ನನು ಹಂಗೆ ಭ್ರಾಂತಿ ಕಾಲದಲ್ಲಿ ಏನೋ ಸ್ವಪ್ನದ ಪ್ರಪಂಚ, ಸ್ವಪ್ನ ಪ್ರಪಂಚದ ಜ್ಞಾನ ತೋರ್ತಿರ್ತದೆ. ಅದರಂತೆ ಈ ಜಗತ್ತು ಬ್ರಹ್ಮದಲ್ಲಿ ಅದು ಮೊದಲು ಇಲ್ಲವೇ ಇಲ್ಲ. ಭ್ರಾಂತಿ ಮೂಲಕವಾಗಿ ಈ ಜಗತ್ತು ಸತ್ಯ ಅದ, ಇದು ಜಗತ್ತು ಸತ್ಯ ಅನ್ನುವಂತ ಭ್ರಾಂತಿ ತೋರ್ತಾ ಇದೆ. ಅದಕ್ಕ ಒಬ್ಬ ಸಾಕ್ಷಿ ಆತ್ಮನೇ ಒಬ್ಬ ಮದಾನ. ಎಲ್ಲಿ? ಯಾವ ಸ್ವಪ್ನ ಪ್ರಪಂಚದಲ್ಲಿ. ಅದನ್ನ ಹೇಳ್ತಾರ. ಏನು ಪ್ರಮಾಣಗಳದಾವ ಅಂತಂದಾಗ ಶ್ರುತಿ ಪ್ರಮಾಣ ಅದಾವ ನೋಡಪ್ಪ ಅಂತ ಹೇಳ್ತಾರ. ಏನು? ಯಾವ್ದು? ಈಗ ಸ್ವಪ್ನದ ದೃಷ್ಟಾಂತದಲ್ಲಿ ಒಂದು ಶ್ರುತಿ ಪ್ರಮಾಣವನ್ನು ಕೊಡ್ತಾರೆ. ಸ್ವಪ್ನದಲ್ಲಿ ನತತ್ರಾದಿ ಅಂದ್ರ ಅಲ್ಲಿ ಯಾವ ನ ತತ್ರರತ ನ ರಥಯೋಗ ನೋ ಪಂಥಾನೋ ಭವಂತಿ ಅಥ ರಥಾನ್ ರಥಯೋಗಾನ್ ಪಂಥಃ ಸೃಜತೆ. ಸ್ವಪ್ನ ಬಿದ್ದಾಗ ಅದು ಸ್ವಪ್ನದಲ್ಲಿ ಹಲವು ವಿಷಯಗಳು, ಹಲವು
ಏನೇನು ಪದಾರ್ಥ ತೋರ್ಬೇಕಾಗಿತ್ತು, ಜಾಗೃತ ಪ್ರಪಂಚ ಹೆಂಗ ತೋರ್ತದ ಹಂಗ ಸ್ವಪ್ನದೊಳಗೂ ಪ್ರಪಂಚ ತೋರ್ತದ. ಸ್ವಪ್ನ ಕಾಲದಲ್ಲಿ ಸ್ವಪ್ನದ ಪ್ರಪಂಚ ವಸ್ತುಗಳು ತೋರ್ತಾವ, ಸತ್ಯ ಅನ್ನೋಂಗನ ಏನಪ್ಪ ಅದೇನು ವ್ಯವಹಾರ ನಡೆದಿರ್ತಾವ. ಈಗ ಅಲ್ಲೇ ನ ತಪ್ತ ರಥ, ಸ್ವಪ್ನದಲ್ಲಿ ಒಂದು ರಥ ಹೋರಾಕತ್ತದ ಅಂದ್ರ ಅದು ರಥ ತಯಾರಾಗಬೇಕಾಗಿತ್ತಂದ್ರ ಎಷ್ಟು ಕಾಲ ಬೇಕು ಅಷ್ಟು ಕಾಲ ಅಲ್ಲಿಲ್ಲ. ಆ ರಥ ನಿಲ್ಲಲಿಕ್ಕೆ ಎಷ್ಟು ದೇಶ ಅಂದ್ರೆ ಸ್ಥಳ ಬೇಕಾಗಿತ್ತು ಅಷ್ಟು ಸ್ಥಳ ಅಲ್ಲಿಲ್ಲ. ಆ ರಥ ಓಡ್ಲಿಕ್ಕೆ ಯಾವ ರಸ್ತೆ ಇತ್ತಲ್ಲ ಆ ರಸ್ತೆ ಅಷ್ಟು ದೇಶ ಕಾಲ ಅದಕ್ಕ ಅಲ್ಲಿ ಇಲ್ಲ. ವ್ಯಾವಹಾರಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಹಿತನಾಮಕ ನಾಡಿಯೊಳಗೆ ಸ್ವಪ್ನ ಬಿದ್ದತಿ. ಅಲ್ಲಿ ರಥ, ಕುದುರೆ, ರಥ ಓಡುವಂತ ಬೀದಿ ಅಂತ ರಸ್ತೆ ಎಲ್ಲ ತೋರಾಕತ್ತಾವು. ಆದ್ರ ಅವೆಲ್ಲವಕ್ಕೂ ಸ್ಥಾನ ಜಾಗ ಐತಿನಲ್ಲಿ, ಅಷ್ಟು ವಿಶಾಲ ಜಗ ಐತೆ ನೌಕ ತೋರಾಕ ಉತ್ಪತ್ತಿ ಆಗಿ ಅಂತಂದ್ರ ಇಲ್ಲ. ಅಷ್ಟು ಟೈಮೂನು ಇಲ್ಲ. ಬರೀ ಒಂದು ಸ್ವಪ್ನ ಬಿದ್ದತೆ ಒಂದ್ 2 ನಿಮಿಷ ಕಳೆದಂಗ ಆಗಿರ್ತಾವ, ಯುಗ ಅಲ್ಲಿ ಕಳೆದಂಗ ಆಗಿರ್ತಾವ. ಅದಕ್ಕ ನ ತತ್ರತ ನ ಋತ ಯೋಗ ನೋ ಪಂಥಾನೋ ಭವಂತಿ ಏನ್ರಿ. ಅದಕ್ಕ ಬೀದಿ ಆಗಲಿ, ರಥ ಆಗಲಿ, ಆ ರಥವನ್ನ ಚಲಾಯಿಸುವಂತ ಸಾರಥಿ ಆಗಲಿ, ರಾಜ ಆಗಲಿ, ಕುದುರೆಗಳಾಗಲಿ ಯಾವ ಕೂಡ ಅಲ್ಲಿ ಈ ಒಂದು ವಸ್ತು ತಯಾರಾಗಬೇಕಾಗಿತ್ತಂದ್ರೆ ಯಾವ ಕಾರಣಗಳದಾವ, ದೇಶ ಕಾಲಾದಿಗಳು ಬೇಕಲ್ಲ, ಅವು ಕಾರಣದವನ್ನ. ಅಷ್ಟು ದೇಶ ಕಾಲಾದಿಗಳ ಒಂದು ಏನಪ್ಪಾ ಅಂತಂದ್ರೆ ಇಲ್ಲದೇ ಇದ್ರು ಕೂಡ ಅದು ತೋರ್ತಾ ಅಂದ ಮೇಲೆ ಅದು ಭ್ರಾಂತಿ ಅದ, ಅದು ಭ್ರಾಂತಿ ಅದ. ಅದಕ್ಕೆ ಹೇಳ್ತಾರೆ ನ ತತ್ರತ ನ ಋತಯೋಗ ನೋ ಪಂಥಾನೋ ಭವಂತಿ. ದೇಶ ಕಾಲ ಸಾಮಗ್ರಿಯಿಂದ ಅದು ಜನ್ಯ ಆಗಿಲ್ಲ. ಎಲ್ಲಿ? ಸ್ವಪ್ನದೊಳಗೆ. ದೇಶ ಕಾಲ ಸಾಮಗ್ರಿಯಿಂದ ಅಲ್ಲಿ ಜನ್ಯ ಆಗೈತೆ ರಥ. ಕಟ್ಟಿಗೆ ಎಷ್ಟು ಬೇಕದಕ್ಕ, ಮಾಡಾಕ್ ಟೈಮ್ ಎಷ್ಟು ಬೇಕು, ಅವನ್ನ ತಯಾರು ಮಾಡ್ಬೇಕಾಗಿತ್ತ ಅಂದ್ರೆ ವಿಶಾಲ ಸ್ಥಳ ಎಷ್ಟು ಬೇಕು, ಕುದುರೆಗಳು ದೊಡ್ಡವಾಗ್ಬೇಕಂದ್ರೆ ಕಾಲ ಎಷ್ಟು ಬೇಕು, ಟೈಮಿಂಗ್ ಯಾವ ಇಲ್ಲ ಅಂದ್ರೂ ಕೂಡ ಒಂದೇ ಒಂದು ನಿಮಿಷದೊಳಗೆ ಇಷ್ಟೆಲ್ಲ ಸ್ವಪ್ನ ಏಕಕಾಲಕ್ಕ. ಅದಕ್ಕ ಯುಗಪತ್ ಸೃಷ್ಟಿ ಅಂತ ಏನಂತ, ಯುಗಪತ್ ಸೃಷ್ಟಿ. ಆ ಏಕಕಾಲಕ್ಕೆ ಅವಿದ್ಯಾ ಮೂಲಕವಾಗಿ ಸೃಷ್ಟಿ ತೋರ್ಯ. ಹಂಗ ಅದು ತೋರ್ಬೇಕಾಗಿತ್ತಂದ್ರ ಸ್ವಪ್ನದ ಜ್ಞಾನದ ಸಮಕಾಲದಲ್ಲಿ ಸ್ವಪ್ನದ ಪದಾರ್ಥಗಳು ತೋರ್ಯ. ಅಂದ್ರ ಸ್ವಪ್ನದ ವಿಷಯಗಳ ಜ್ಞಾನ, ಸ್ವಪ್ನದ ಪದಾರ್ಥಗಳು ಎರಡೂ ಏಕಕಾಲದಲ್ಲಿ ಉತ್ಪತ್ತಿಯಾಗಿ ತೋರಕತ್ತಾವ. ಅದರಂತೆ ಈ ಜಾಗೃತದಲ್ಲಿ ಶುದ್ಧ ಬ್ರಹ್ಮ ಚೈತನ್ಯ ಅಥವಾ ಆತ್ಮ ಅಂತ ಒಂದೇ ಒಂದಾಗೈತಿ. ಅದರೊಳಗ ನಮ್ಮ ಅವಿದ್ಯೆ ಮೂಲಕವಾಗಿ ಅಂದ್ರೆ ಆತ್ಮನನ್ನ ಅರಿಯದೇ ಇರುವಂತ ಅವಿದ್ಯೆ ಮೂಲಕವಾಗಿ ಈ ಒಂದು ಪ್ರಪಂಚ ತೋರಾಕತ್ತದ. ಈ ಪ್ರಪಂಚ ವ್ಯಾವಹಾರಿಕ ಸತ್ತ ಅಂತ ಹೇಳಬಹುದು ಯಾರಿಗೆ, ಕನಿಷ್ಠ ಅಧಿಕಾರಿಗಳಿಗೆ. ಮಧ್ಯಮ ಉತ್ತಮ ಅಧಿಕಾರಿಗೆ ಹೇಳ್ಬೇಕಂದ್ರ ಅದು 2 ಸತ್ತ ಹೇಳ್ತಾರ. ಬರ್ತಾ ಹೋಗಿ ಜಗತ್ ಅನ್ನೋದೇ ಇಲ್ಲ, ಇರುವುದು ಒಂದೇ ಒಂದು ಪಾರಮಾರ್ಥಿಕ ಬ್ರಹ್ಮಚೇತನ ಅಂತ ಹೇಳ್ತಾರ. ಅದಕ್ಕೆ ಈ ಒಂದು ಶುದ್ಧ ಚೈತನ್ಯ ಅಥವಾ ಬ್ರಹ್ಮ ಚೈತನ್ಯ, ಆತ್ಮ ಚೈತನ್ಯದಲ್ಲಿ ಏನು ಒಂದು ಜಗತ್ ಅನ್ನುವಂತಹದ್ದು ಅದರ ಸಮಾನ ಸತ್ತಾ ಪಡ್ಕೊಂಡು ಹೋಗೋಂಗಿಲ್ಲ, ಕಲ್ಪಿತವಾಗಿ ತೋರ್ತದೆ. ಆದ್ರೆ ಆತ್ಮನಂತೆ ಪಾರಮಾರ್ಥಿಕ ಸತ್ತ ಉಳಿದೈತೇನೋ ಇಲ್ಲ. ಹಿಂಗಿದ್ದಾಗ ಬ್ರಹ್ಮದಲ್ಲಿ ಅಥವಾ ಚೇತನದಲ್ಲಿ ಯಾವ ಭೇದವೂ ಇಲ್ಲ, ಭೇದ ಅನ್ನೋದು ಇಲ್ಲ. ಜಗತ್ತು ಒಂದು ಸತ್ಯ ಅಂದಿದ್ರೆ ಭೇದ ಕಂಡು ಬರ್ತಿತ್ತು, ಜಗತ್ತು ಸತ್ಯ ಇಲ್ಲ. ಆತ್ಮ ಒಂದೇ ಇರುವುದರಿಂದ ವಿಜಾತಿ ಸಜಾತಿ ಭೇದನೂ ಸಹಿತ ಇಲ್ಲ. ಆತ್ಮ ಅಲ್ಲಿ ಅದಕ್ಕೆ ಅವಯವಗಳು ಇಲ್ಲದೆ ಇರುವುದರಿಂದ ಸ್ವಗತ ಭೇದನೂ ಇಲ್ಲ. ಅದಕ್ಕ ಆತ್ಮ ಅಥವಾ ಬ್ರಹ್ಮಚೇತನ ಒಂದೇ ಒಂದು ಅಖಂಡವಾಗೈತಿ. ಕೇವಲ ಅಜ್ಞಾನ ಮೂಲಕವಾಗಿ ಜಗತ್ತು ತೋರಾಕತ್ತದ. ಜಗತ್ತು ತೋರಿದ್ರು ಕೂಡ ಹಗ್ಗದಲ್ಲಿ ಹಾವು ತೋರಿದಂತೆ ಏನು
ಈ ಸಾಕ್ಷಿ ಅಧಿಷ್ಠಾನದಲ್ಲಿ ಸ್ವಪ್ನದ ಪ್ರಪಂಚ ತೋರಿದಂತೆ ಇದು ಕಲ್ಪಿತವಾಗೈತಿ ಅಂತ ಹೇಳಿ ಒಂದು ವೇಳೆ ಈ ಬ್ರಹ್ಮಚೇತನದಲ್ಲಿ ನೀ ಭೇದವನ್ನ ಕಲ್ಪನೆ ಮಾಡಿದೆ ಅಂದ್ರ ಭೇದ ಐತಿ ಅಂತ ನೀ ಹೇಳಿದೆ ಅಂದ್ರ ಉದರ ಮಂತರಂ ಕುರುತೆ ಅತತಸ್ಯ ಭಯಂ ಭವತಿ. ಸ್ವಲ್ಪ ಆದರೂ ಚೇತನದಲ್ಲಿ ಭೇದವನ್ನು ಕಂಡೆ ಅಂದ್ರೆ ನೀ ಅದರಿಂದ ಅನಂತ ದುಃಖವನ್ನ ಭಯವನ್ನ ಅನುಭವಿಸ್ಬೇಕಾಗ್ತದ. ಯಾಕ ಯಾವನು ಭೇದವಿಲ್ಲದ ಬ್ರಹ್ಮದಲ್ಲಿ ಅಥವಾ ಚೇತನದಲ್ಲಿ ಭೇದವನ್ನು ಕಾಣುತ್ತಾನಂದ್ರ ಅವನ ಅವಿದ್ಯೆ ಇನ್ನೂ ನಾಶ ಆಗಿಲ್ಲ. ಅವನ ಅವಿದ್ಯೆ ನಾಶ ಆಗಿಲ್ಲ ಅಂತಂದ್ರ ಅವನಿಗೆ ಜನನ ಮರಣ ಸಂಸಾರಗಳು ತಪ್ಪಂಗಿಲ್ಲ. ಜನನ ಮರಣ ಸಂಸಾರ ತಪ್ಪಂಗಿಲ್ಲ. ಜನನ ಮರಣ ರೂಪ ಸಂಸಾರ ತಪ್ಪಂಗಿಲ್ಲ ಅಂದ್ರ ನಿನಗೆ ದುಃಖ ತಪ್ಪಂಗಿಲ್ಲ. ದುಃಖ ತಪ್ಪಂಗಿಲ್ಲ ಅಂದ್ರ ದುಃಖಕ್ಕೆ ನೀನು ಭಯ ಪಡ್ಬೇಕಾಗ್ತದೆ. ಹೌದಲ್ಲ? ಅದಕ್ಕ ದ್ವಿತೀಯಾತ್ ವೈ ಭಯಂ ಭವತಿ. ಭೇದವನ್ನು ಕಂಡವನು ಚೇತನದಲ್ಲಿ ಅವನು ಭೇದ ಐತಿ ಅಂತಾನ ಅವನು ದುಃಖವನ್ನು ಅನುಭವಿಸ್ತಾನ. ಯಾವನು ಸ್ವಲ್ಪ ಆದ್ರೂ ಭೇದವನ್ನು ಕಾಣ್ತಾನ ಅವನಿಗೆ ಭಯವನ್ನು ಹೊಂದುತ್ತಾನ. ಉದರ ಮಂತರಂ ಕುರುತೆ ಅತತಸ್ಯ ಭಯಂ. ಅದಕ್ಕ ಬ್ರಹ್ಮಚೇತನದ ಯಥಾರ್ಥ ಜ್ಞಾನ ಆಗಿ ವ್ಯವಹಾರದಲ್ಲಿ ಎಷ್ಟು ಬೇಕು ಅಷ್ಟು ವ್ಯವಹಾರ ಪ್ರಾರಬ್ಧದಿಂದ ನಡೆದ್ರು ಒಬ್ಬ ಜ್ಞಾನಿ ಒಬ್ಬ ಸಾಧಕನ ದೃಷ್ಟಿ ಜಗತ್ತಿನಲ್ಲಿ ವಿಶೇಷವಾಗಿ ಇರಬಾರ್ದು. ಅದು ಸಾಮಾನ್ಯವಾದಂತ ಒಂದು ಬಾಧಿತಾನುವೃತ್ತಿಯಿಂದ ಕೂಡಿದಂತ ವ್ಯವಹಾರ ಇರಬೇಕು ವಿನಃ ಅದು ಪ್ರಾರಬ್ಧೋಷದಿಂದ ನಡೆದಿರುತ್ತೆ. ಆದ್ರೆ ವಿಶೇಷವಾದ ದೃಷ್ಟಿ ಜಗತ್ತಿನೊಳಗೆ ಇರಬಾರ್ದು. ಜಗತ್ತಿನೊಳಗೆ ವಿಶೇಷವಾದ ದೃಷ್ಟಿನಿ ಇಟ್ಟಿ ಅಂದ್ರೆ ನಿನಗೆ ಬಂಧನಕ್ಕೆ ಕಾರಣ, ಮುಕ್ತ ಆಗುದಿಲ್ಲ. ಅದಕ್ಕೆ ಸಾಧನಾ ಮಾಡುವಂತ ಸಾಧಕ ಒಬ್ಬ ಜ್ಞಾನಿ ಅವನು ಕೇವಲ ಚೈತನ್ಯವನ್ನ ಅರ್ಥ ಮೇಲೆ ಚೈತನ್ಯದ ಕಡೆ ವೃತ್ತಿಯ ಲಕ್ಷ್ಯ ಇರಬೇಕು. ಅಂದ್ರೆ ಲಕ್ಷ್ಯ ಇರ್ಬೇಕು. ಆ ಲಕ್ಷ್ಯ ಆ ಸ್ಥಿತಿ ಬಂತು ಅಂದ್ರ ಅವನಲ್ಲಿ ಯಾವ ದೇಹಾಭಿಮಾನ ಅಥವಾ ಜಾತಿ ಮೊದಲಾದಗಳ ಅಭಿಮಾನ ಇವೆಲ್ಲವೂ ಮೂಢನಂಬಿಕೆಗಳು ಎಲ್ಲ ಹೋಗ್ತಾವ. ಮತ್ತ ವಿಷಯಗಳ ಅಥವಾ ದ್ರವ್ಯಾದಿಗಳನ್ನ ಗಳಿಸಿ ಅದರಿಂದ ಸುಖ ಆಕತಿ, ಅದಿದ್ರ ನಾನು ಬದುಕ್ತೇನೆ ಅನ್ನುವಂತ ಭಾವ ಬರ್ತಾ ಹೋಗ್ತದೆ. ಅವ ಯಾವ ಜ್ಞಾನವನ್ನು ಮಾಡ್ಕೊಂಡು ಅದ್ರಲ್ಲಿ ಸ್ಥಿತಿ ಪಡ್ಕೊಂಡಿರ್ತಾನೋ, ಯಾವನು ದ್ರವ್ಯದ ಅಪೇಕ್ಷಕ್ಕಾಗಿ ಅಥವಾ ಹೊರಗಿನ ವಿಷಯಗಳ ಅಪೇಕ್ಷಕ್ಕಾಗಿ ಅವ ಏನಪ್ಪಾ ಅಂತಂದ್ರ ಅಲ್ಲಿ ಪ್ರವೃತ್ತಿ ಆಗುದಿಲ್ಲ. ಅವ್ನು ಪಡ್ಕೋಬೇಕು ಅದಿದ್ದರೇನ ಸುಖ ಆಗ್ಬೇಕಂತ ಇಲ್ಲ. ತನ್ನ ಸಾಧನ ತನ್ನ ಸ್ಥಿತಿ ಒಳಗೆ ಇರ್ತಾನ. ಪ್ರಾರಬ್ಧದ ಏನ್ ದುಃಖ ಸುಖ ಕೊಡ್ತತಿ ಅನುಭವಿಸ್ತಾನ. ಪ್ರಾರಬ್ಧದ ಬಂದದ್ದನ್ನ ಸ್ವೀಕಾರ ಮಾಡಾಕ ಏನ್ ಶಾಸ್ತ್ರ ಬ್ಯಾಡ ಅಂದಿಲ್ಲ. ನೀ ಸ್ವೀಕಾರ ಮಾಡೋದ ಬ್ಯಾಡ ಅಂದಿಲ್ಲ ಅನ್ನೋದು. ಪ್ರಾರಬ್ಧ ಬಂದಿದ್ದು ಸ್ವೀಕಾರ ಮಾಡು, ತಾನಾಗಿ ಬಂದದ್ದು ಸ್ವೀಕಾರ ಮಾಡು. ನೀ ಅದ್ರ ಬೆನ್ನ ಹತ್ತಿ ಹೋಗ್ಬೇಡ. ಬೆನ್ನ ಹತ್ತಿ ಹೊಕ್ಕಾನಂದ್ರ ಅವನಿಗೆ ಜ್ಞಾನ ಆಗಿಲ್ಲ. ಅದಕ್ಕ ಒಬ್ಬ ಸಾಧಕನಾದಂತ ಜ್ಞಾನ ಆಗೈತಿ ಅಂದ್ರ ಏನು ಅಪೇಕ್ಷೆ ಮಾಡಬಾರ್ದು. ಗುರುಗಳು ಮಹಾತ್ಮರು ಸಿದ್ಧಾರೂಢರು ಒಂದ್ ಏನ್ ಸೇವಾ ಕೊಟ್ಟಾರ ಆ ಸೇವಾ ಮಾಡ್ಕೊಂಡು ನಿರಭಿಮಾನದಲ್ಲಿ ಬರ್ತದ. ಏನ್ ಬರ್ತತಿ ಬರ್ತದ, ಸುಖನೂ ಬರ್ತದ ದುಃಖನೂ ಬರ್ತದ. ಅವ್ ಏನ್ ಪ್ರಸಾದ ಕೊಡ್ತಾನ. ಹಿಂಗ್ ಈ ಸ್ಥಿತಿ ಕಾಕೋಬೇಕು. ನಾವ್ ಅದ್ರ ಬೆನ್ನ ಹತ್ತಿ ಹೋದ್ವಿಪ್ಪ ಅಂದ್ರ, ವಿಷಯಗಳ ಬೆನ್ನ ಹತ್ತಿ ಹೋದ್ವಿ ಅಂದ್ರ ನಮ್ಮ ಮನಸ್ಸಿಗೆ ಇನ್ನೂ ತತ್ವದ ಜ್ಞಾನ ಆಗಿಲ್ಲ, ಆತ್ಮದರ್ಶನ ಆಗಿಲ್ಲ ಅಂತ ನಾ ತಿಳ್ಕೊ. ನಮ್ಮೊಳಗ ನಾವು ವಿಚಾರ ಮಾಡ. ಜಗತ್ ಏನ್ ಬಿಡ್ರಿ, ಇದು ಪ್ರಾತಿಭಾಷಿಕರ ಅನ್ನಕತ್ತಾರ, ವ್ಯವಹಾರಿಕ ಅನ್ನಕತ್ತಾರ, ಬಡ್ಯಾಡ್ ಸಾಯ್ತಾರ. ಏನ್ರಿ ಯಾರು ದಾರ್ಶನಿಕರು ಹೊಡೆದಾಡ್ ಸಾಯ್ತಾರ. ಒಬ್ಬ ಪ್ರಾತಿಭಾಷಿಕ ಅನ್ನವ ಅದಾನ, ಒಬ್ಬ ವ್ಯವಹಾರಿಕ ಅನ್ನವ ಅದಾನ, ಒಬ್ಬ ಆಯ್ತ ಅನ್ನವ ಅದಾನ, ಒಬ್ಬ ಇಲ್ಲ ಅಂತ ಶಾಸ್ತ್ರ ಏನ್ ಹೇಳ್ತದಪ್ಪ? ಶಾಸ್ತ್ರ ನಿನ್ನ ಆತ್ಮ ಸ್ವರೂಪ ತಿಳ್ಕೊಳ್ಳೋ ಸಲುವಾಗಿ ಇವನ್ನೆಲ್ಲ ಹೇಳ್ಯಾರ. ಮಿಥ್ಯಾ ಅಂತ ತಿಳ್ಕೊ ಅಂತ ಹೇಳ್ಯಾರ. ಜಗತ್ತಿನ ಗೊಡವಿಗೆ ಹೋಗುದಾರ ಯಾಕ? ಏನ್ರಿ, ಆತ್ಮ ಸ್ವರೂಪ ತಿಳ್ಕೊಂಡ ಮೇಲೆ ಜಗತ್ತಿನ ಗೊಡಿಗೆ ಹೋಗುದು ಬೇಡ.
ಏನೇನ್ ನಡೀತದ ಯಾವುದು ಶಾಶ್ವತ ಅನ್ನುವಂಥದ್ದಿಲ್ಲ. ಯಾರು ನನ್ನ ಸಂಬಂಧಿಕರು ಅವರು ಎನ್ನುವಂಥವ್ರು ನಿಜವಾಗಿ ಯಾರು ಇಲ್ಲ. ಏನೋ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ನಮ್ಮ ಒಂದು ಇಷ್ಟ ದೇವತೆ ಅಥವಾ ನಮ್ಮ ಆತ್ಮ ಚೈತನ್ಯ ಬ್ರಹ್ಮ ಚೈತನ್ಯ ಇದರಲ್ಲಿ ಶ್ರದ್ಧಾ ಭಕ್ತಿ ಇಟ್ಟುಕೊಂಡು ಒಂದು ವಿಷಯಗಳ ಮೇಲೆ ಒಂದು ವಿರತಿಯನ್ನ ಸಾಧಿಸಿಕೊಂಡು ನಮ್ಮ ಸಾಧನದೊಳಗೆ ನಾವು ಆನಂದವಾಗಿ ಶಾಂತವಾಗಿ ಇರಬೇಕು. ಇದೇ ಒಂದು ತತ್ವಜ್ಞಾನದ ಫಲ. ಏನ್ರಿ ಬರೀ ಜಗತ್ತಿನ ಬಗ್ಗೆ ಇದ ಹೇಳ್ಕೊಂಡ್ ಕುಂತ್ರಿ ಇದನ್ನ ಹೇಳ್ಕೊಂಡ್ ಕುಂತ್ರಿ ಏನ್ ಆಗೈತಿ ಇದೆ. ಅದಕ್ಕ ಸೃಷ್ಟಿ ಒಳಗೆ ಈ ಪುತ್ತ ಬರ್ದಾರ ಏನ್ ಹೇಳ್ದವನ ಅವ್ರೆ. ಅದಕ್ಕ ಸ್ವಲ್ಪ ಹೇಳಿ ಸುಮ್ಮನೆ ಮುಂದ್ ಹೋಗುನಪ್ಪ ಅಂತ ಹೇಳಿ ದಾಟಿಸಿದ್ವು. ಅದಕ್ಕ ಈ ಒಂದು ರೀತಿಯಾಗಿ ಆತ್ಮ ಹೆಂಗದ ಹಂಗ ಮೊದಲು ಯಥಾರ್ಥವಾಗಿ ತಿಳಿಬೇಕು. ಆತ್ಮ ಹೆಂಗದ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಒಂದು ಸ್ಥಿತಿಯನ್ನ ಸ್ವಲ್ಪ ಆದರೂ ಸ್ಥಿತಿಯನ್ನು ಪೂರ್ಣತ್ವ ಪಡೆಯಲಿಕ್ಕಾಗ್ಲಿಲ್ಲ ಅಂದ್ರೂ ಕೂಡ ನಾವು 6, 7, 5, 6, 7ನೇ ಭೂಮಿಗೆ ಹೋಗಕ್ಕಂತೂ ನಮ್ಗೆ ಆಗುದಿಲ್ಲ. ಅಷ್ಟು ಒಂದು ಉಪರತಿ ಸ್ಥಿತಿ ನಮ್ಮಲ್ಲಿ ಇಲ್ಲ. ಆದ್ರೆ ಸ್ವಲ್ಪ ಆದ್ರೂ ಶಾಂತಿ ನೆಮ್ಮದಿ ಒಂದು ಗಾಂಭೀರ್ಯತೆ ಏನಾದ್ರು ಕಾಕೋಬೇಕ. ಇಷ್ಟು ಕಾಕೊಂಡ್ ಹೋಗ್ಬೇಕಂತ ಅದ್ರ ಸಲುವಾಗಿ ಶಾಸ್ತ್ರ ಅದ. ಅದಕ್ಕ ಅವ್ರೇನಂತಾರ ಇದೊಂದು ಕಲ್ಪಿತ ಆಗ್ಯದಪ್ಪ ಬ್ರಹ್ಮಚೇತನದಲ್ಲಿ. ಇಷ್ಟೆಲ್ಲ ಯಾಕೆ ಒತ್ತು ಹೇಳಾಕತ್ತಾರ ಅವರು. ಈ ಜಗತ್ತ ಸುಳ್ಳು ಅನಸೆ ಕೊಡುವಲ್ದ ನೋಡ್ರಿ. ಈ ಸುಳ್ಳು ಅನ್ನಕರ ಬರುವಲ್ದ ಈ ಜಗತ್ತಿಗೆ. ಅಷ್ಟು ಗಟ್ಟಿ ಆಗೈತಿ ನೋಡ್ರಿ. ಅಷ್ಟು ಗಟ್ಟಿ ಹಾಕೊಂಡ್ ಕೂತದ ಮನುಷ್ಯ. ಯಾಕೆ 1 ಜನ್ಮದ 2 ಜನ್ಮದ ಧರೆಯದೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳೇನು ಅಷ್ಟು ಸಲ ಹುಟ್ಟಿ ಸತ್ತು ಬಂದೇ ನಾವು. ಎಲ್ಲಾ ಯಾ ಜನ್ಮದಾಗ ಮಾನವ ಶರೀರ ಬಂತ ಶರೀರ ಹಿಂಗ ಜಗತ್ತು ಸತ್ಯ ಅನ್ಕೊಂತನ ಬಂದೇವಿ. ಅದನ್ನ ಮಿಥ್ಯ ಅನಿಸ್ಬೇಕಾಗಿತ್ತು ಅಂದ್ರ ಇಷ್ಟೆಲ್ಲ ಶಾಸ್ತ್ರಗಳು ಒದ್ದಾಡಕತ್ತಾವ. ಅವು ಒದ್ದಾಡ್ಲಾಕ್ ನನಗೇನ ಇತರ ಸತ್ಯನ ಅನ್ನೋ ಗಿರಾಕಿದ್ರಿ ಏನ್ ಮಾಡ್ಬೇಕು. ಅದಕ್ಕ ಈ ರೀತಿಯಾಗಿ ಇಷ್ಟೆಲ್ಲ ಶಾಸ್ತ್ರ ಯಾಕೆ ಹೇಳಕತ್ತ. ಜಗತ್ ಮಿಥ್ಯಾಪ. ಜಗತ್ತಿನಲ್ಲಿ ಯಾವುದು ನಿನ್ ಕೂಡ ಬರುದಿಲ್ಲ. ಚೇತನ ನೀನಗಿದಿ. ನಿನ್ ಹುಟ್ಟು ಸಾವಿಲ್ಲ. ಶರೀರ ಹುಡ್ತದ, ಶರೀರ ಸಾಯ್ತದ. ನಿನ್ನ ಸಂಬಂಧಿಕರು ಅಂದ್ರ ಆತ್ಮನ ಸಂಬಂಧಿಕರು ಯಾರು ಇಲ್ಲ. ಶರೀರ ಸಂಬಂಧಿಕರು ಅದಾರ. ಶರೀರನ ಮಿಥ್ಯ ಅಂದ್ಮೇಲೆ ಆ ಸಂಬಂಧ ಏನ್ ಸತ್ಯ ಇರ್ತದಪ್ಪ. ಹಿಂಗ್ ತಿಳುವಳಿಕೆ ಮಾಡ್ಕೊಡಾಕ ಶಾಸ್ತ್ರ ಹಿಂಗ್ ಹೇಳಿ. ಅದಕ್ಕೆ ಏನ್ ಹೇಳ್ತಾರ ಅವರು, ನೋಡಪ್ಪ ಜಗತ್ತು ಮಿಥ್ಯ ಅದ, ಕಲ್ಪಿತ ಅದ. ಶ್ರುತಿನೇ ಹೇಳ್ತದ ನೇಹ ನಾನಾಸ್ತಿ ಕಿಂಚನ. ಇಹ ಅಂದ್ರ ಬ್ರಹ್ಮ ಸ್ವರೂಪದಲ್ಲಿ ಆತ್ಮದಲ್ಲಿ ಏನ್ರಿ ಭಿನ್ನವಾಗಿದ್ದು ಸ್ವಲ್ಪ ಆದರೂ ಭಿನ್ನತ್ವ ಅಥವಾ ಭೇದತ್ವ ಇಲ್ಲವೇ ಇಲ್ಲ. ನೇಹ ನಾನಾ ಅಸ್ತಿ ನ ಕಿಂಚನ. ಅಂದ್ರೆ ನೇಹ ಅಂದ್ರ ನ ಬಂತಲ್ಲೇ. ಇಹ ನಾನಾ ಕಿಂಚಿತ್ ನ ಅಸ್ತಿ. ಅಂದ್ರೆ ಶುದ್ಧ ಚೈತನ್ಯದಲ್ಲಿ ಎಂಬುದು ಎಳ್ಳಷ್ಟಾದ್ರೂ ಇಲ್ಲ. ಭೇದ ಇಲ್ಲ. ಒಂದೇ ಒಂದು ಅಖಂಡವಾಗೈತೆ. ಅದು ಒಳಗೂ ಹೊರಗು ತುಂಬಿಕೊಂಡದ. ಯಾವ ಎಲ್ಲಿ ನೋಡಿದ್ರು ಚೇತನ ಅದೇ ಸಾಮಾನ್ಯ ಚೇತನ ಅಂತೇಳಿ ಶ್ರುತಿ ಹೇಳ್ತಾವ. ಆದ್ದರಿಂದ ಈ ಕಲ್ಪಿತವಾದ ಜಗತ್ತ ಬ್ರಹ್ಮದಲ್ಲಿ ತೋರ್ತತಿ. ಬ್ರಹ್ಮಕ್ಕೆ ಏನಾರ ಹಾನಿ ಮಾಡಿದ್ದೇನೆ ತೋರುವಾಗ ಬ್ರಹ್ಮಕ್ಕೆ ಹಾನಿ ಆಗಿತ್ತು ಇಲ್ಲ. ಸಾಕ್ಷಿ ಚೇತನ ಆಶ್ರಯದಲ್ಲಿ ಅವಿದ್ಯೆ ಇದ್ದುಕೊಂಡು ಸ್ವಪ್ನ ಪ್ರಪಂಚ ತೋರೈತಲ್ಲ, ಸಾಕ್ಷಿಗೆ ಏನಾದರೂ ಬಾಧೆ ಮಾಡಿದ್ದೇನೆ, ವಿಕಾರ ಮಾಡಿದ್ದೇನೆ ಇಲ್ಲ. ಅದಕ್ಕ ಬ್ರಹ್ಮವೇ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರದೆ ಈ ಜಗದಾಕಾರವಾಗಿ ತೋರಿತು. ಬ್ರಹ್ಮ ಅಂದ್ರೆ ಬೇರೆ ಅಲ್ಲ, ಆತ್ಮ ಅಂದ್ರೆ ಬೇರೆ ಅಲ್ಲ, ನಾ ಅಂದ್ರೆ ಬೇರೆ ಅಲ್ಲ. ನಾನಂದ್ರ ಆತ್ಮ ಅಂದ್ರ ಬ್ರಹ್ಮ, ಚೇತನ್ ಅಂದ್ರ ಬ್ರಹ್ಮ. ಶುದ್ಧ ಚೇತನ ಆದದ್ದು ನಾನಂದ್ರುನು ಅದೇ ಶುದ್ಧ ಚೈತನ್ಯ ತನ್ನ ಸ್ವರೂಪ ಕೆಡಿಸಿಕೊಳ್ಳಲಾರದೆ ಈ ಜಗತ್ತಿನ ಆಕಾರವಾಗಿ ತೋರಿತು. ಹಗ್ಗ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರದೆ ಹಾವಾಗಿ ತೋರೈತಿ ಅಂತ ಈ ರೀತಿಯಾಗಿ ಹೇಳಿ. ಅಂತಾವ್ ಯಾಕ ಅಂದ್ ಅವಿದ್ಯದ ಬಲ ಹಂಗೈತ. ಈಗ ದೇವಾನುದೇವತೆಗಳು ಇರ್ತಾರ, ಅವ್ರಿಗೆ ಮಾಯಾಕ್ಯ ಶರೀರ ಇರ್ತದೆ.
ದೇವರುಳಾಯಿತು ಮಾಯಿಕ ದೇಹ, ಜೀವರುಳಾಯಿತು ಭೌತಿಕ ದೇಹ. ಹೌದಲ್ಲ? ದೇವತೆಗಳು ಮಾಯಿಕ ಶರೀರ ಇರುವುದರಿಂದ ತಮ್ಮ ಸ್ವರೂಪ ಕೆಡಿಸಿಕೊಳ್ಳಲಾರದೆ ಯಾವ ರೂಪ ಬೇಕು ಆ ರೂಪ ತಾಳ್ತಾರ. ಆ ದೇವತೆಗಳು ತಾಳದಲ್ವ ಮಾರ, ಈ ದೆವ್ಗಳು ತಾಳ್ತಾವ. ಎಷ್ಟೋ ಕತ್ತಲ ರಾತ್ರಿಯಾಗ ಅಲ್ಲಿ ಹೋಗ ಅಡ್ಡ ಒಂದ್ ನಾಯಿ ಬಂದ್ ಬಿಡ್ತ್ರಿ, ಹಂದಿ ಬಂತ್ರಿ ಅಂತ ಹಿಂಗ ಅಂತ ಹೇಳ್ತಿರ್ತಾರ ನೋಡ್ರಿ. ಏನ್ ಹಂಗ ಅವು ಅಂತಾವ ಬೇರೆ ಬೇರೆ ರೂಪ ತಾಳ್ತಾವ ಅಂದ್ಮೇಲೆ ಆ ಮಾಯಿಂದ ಕೂಡಿದ ಮಾಯಿಕ ದೇಹ ಇದ್ದಂತ ದೇವಾನು ದೇವತೆಗಳು ತನ್ನ ಸ್ವರೂಪವನ್ನ ಕೆಡಿಸಿಕೊಳ್ಳಾರದೆ ಏನು ದೇವತೆಗಳು ಹಸ್ತಿ ಅಶ್ವಾದಿ ಸೃಷ್ಟಿಗಳ ರೂಪಗಳ ವಿಚಿತ್ರ ವಿಚಿತ್ರ ರೂಪಗಳಾದಂತೆ ಏನ್ ಒಂದೇ ಒಂದು ಬ್ರಹ್ಮದಲ್ಲಿ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರದೆ ನಾಶವಿಲ್ಲದೆ ಈ ಜಗದ್ರೂಪವಾಗಿ ತೋರಾಕತ್ತದ. ಅದಕ್ಕೆ ಈ ಒಂದು ದೃಷ್ಟಾಂತನು ಕೊಟ್ರು, ಆಮೇಲೆ ಶ್ರುತಿನೂ ಹೇಳಿದ್ರು, ಆಮೇಲೆ ಬ್ರಹ್ಮಸೂತ್ರದ ಸೂತ್ರನು ಹೇಳ್ತಾರ. ಆತ್ಮನಿ ಚೈವಂ ವಿಚಿತ್ರಾಶ್ಚ ಹಿ ಸರ್ವೋಪೇತಾಚ ತದ್ದರ್ಶನಾತ್ ಎಂಬ ಸೂತ್ರ ಬ್ರಹ್ಮಸೂತ್ರಗಳು ಅದಾವ. ಅಲ್ಲಿ ನೋಡ್ರಿ ಅಂದಾರ. ನಮಗ್ ಬ್ರಹ್ಮಸೂತ್ರ ಅಧ್ಯಯನ ಮಾಡಕ್ ಆಗಿಲ್ಲ. ಅಲ್ಲಿದ ವಿಷಯ ಇಲ್ಲಿ ಬಂದಿರ್ತದಂತ ಅಪ್ಪುಗಳು ಬರ್ದ. ಅದಕ್ಕ ಇದು ಹೆಂಗ ಅದಪ್ಪ ಅಂದ್ರ ಜಗತ್ತ ಇದು ಪ್ರಾತಿಭಾಷಿಕದ ಅಂತ ಈ 6ನೇ ಸೂತ್ರದಲ್ಲಿ ಪ್ರಾತಿಭಾಷಿಕ ಸತ್ತ ಕೊಟ್ರು. 4ನೇ ಸೂತ್ರದೊಳಗ 3 ಸತ್ತ ಇಟ್ಕೊಂಡು ಹೇಳಿದ್ರು ಅವ್ರು. ಒಂದು ಪಾರಮಾರ್ಥಿಕ, ಒಂದು ವ್ಯಾವಹಾರಿಕ ಸತ್ತ, ಇನ್ನೊಂದು ಪ್ರಾತಿಭಾಷಿಕ ಸತ್ತ ಅಂತ 3 ಸತ್ತ ಹೋಗ್ತಿದ್ರು. ಈಗ 6ನೇ ಸೂತ್ರದೊಳಗೆ ಏನ್ ಮಾಡಿದ್ರು, 2 ಸತ್ತ ಹೋಗ್ತಿದ್ರು. ದೃಷ್ಟಿ ಸೃಷ್ಟಿವಾದ ಹೋಗ್ತಿದ್ರು. ಒಂದು ಪಾರಮಾರ್ಥಿಕ, ಇನ್ನೊಂದು ಪ್ರಾತಿಭಾಷಿಕ. ಮತ್ತ ಹಿಂಗ ಹೇಳಿದ ಮೇಲೆ ಅವನ್ ಶಿಷ್ಯ ಮತ್ ಪ್ರಶ್ನೆ ಮಾಡ್ತಾನ ಗುರುಗಳಿಗೆ. 7ನೇ ಸೂತ್ರ ಪ್ರಶ್ನೆ ಇದ್ದದ, 5ನೇ ಸೂತ್ರನು ಪ್ರಶ್ನೆ ಇದ್ದದ, ಹೌದಲ್? 3ನೇ ಸೂತ್ರನು ಪ್ರಶ್ನೆ ಇದ್ದದ. ಹಿಂಗ ಈ 7ನೇ ಸೂತ್ರ ಮತ್ ಪ್ರಶ್ನೆ ಮಾಡ್ತಾನ. ಏನ್ ಪ್ರಶ್ನೆ ಮಾಡ್ತಾನ? ಗುರುಗಳಿಗೆ ಎದ್ದು ಕೈ ಮುಕ್ಕೊಂಡು ಅವ್ರ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಎದ್ದು ಕೈ ಮುಗಿದು ಸ್ತುತಿ ಮಾಡಿ ಪ್ರಶ್ನೆ ಮಾಡ್ತಾನ. ಏನಂತ? ಆ ಗುರುಗಳು ಪ್ರಸನ್ನರಾದಾಗ ಪ್ರಶ್ನೆ ಮಾಡ್ತಾನ. ಕಾರಣದೊಳುಳ್ಳ ಗುಣವು ಆ ಕಾರ್ಯಮಂ ಬಿಡದೆ ಸಾರಿ ತೋರುತ್ತಾ ಮೀರುತ್ತಿರಬಹುದು. ಗುರುಗಳೇ, ನೀವು ಈ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂದ್ರು. ಮಾಯಾನೋ ಕಾರಣ ಅಲ್ಲ, ಪರಮಾಣುಗಳು ಕಾರಣ ಅಲ್ಲ, ಈ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂತೀರಿ. ಮತ್ತೆ ಈ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂದ್ರ ಕಾರ್ಯಕ್ಕೂ ಕಾರಣಕ್ಕೂ ಸ್ವಲ್ಪ ಸಂಲಕ್ಷಣ ಇರ್ತದೆ. ಕಾರಣದ ಗುಣ ಕಾರ್ಯದಲ್ಲಿ ಇರ್ತದೆ. ಈಗ ಮಣ್ಣಿನ ಕೊಡ ಅಂದ್ಮೇಲೆ ಕಾರಣ ಮಣ್ಣದ, ಕೊಡನು ಮಣ್ಣಿಂದ ಐತಿ. ಹೌದಾ? ಕೊಡನು ಮಣ್ಣಿಂದ ಐತಿ. ಹಿಂಗ ಕಾರಣದ ಗುಣ ಕಾರ್ಯದಲ್ಲಿ ಇರ್ತದ ಅಂದ್ರೆ ಸಂಲಕ್ಷಣ ಇರ್ತದ. ನೀವು ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಹೇಳ್ತೀರಿ. ಬ್ರಹ್ಮ ನೋಡಿದ್ರ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಜಗತ್ತೇನದ? ಅಸತ್ತ, ಜಡ, ದುಃಖ, ಪರಿಚ್ಛಿನ್ನ, ಹೌದ್ರ? ಅನಿತ್ಯ. ಹಿಂಗ ನಮಗ ಪ್ರತೀತಿ ಆಗಾಕತೈತಿ, ನೀವು ಬ್ರಹ್ಮನೇ ತನ್ನ ಸ್ವರೂಪ ಕೆಡಿಸಿಕೊಳ್ಳಲಾರದೆ ವಿವರ್ತ ರೂಪದಿಂದ ಜಗದಾಕಾರವಾಗಿ ತೋರ್ಯಾನ, ಬ್ರಹ್ಮನೇ ಕಾರಣ ಅದಾನಂತಂದ್ರ ಕಾರಣದೊಳಗುಳ್ಳ ಗುಣವು ಕಾರ್ಯಮಂ ಬಿಡದೆ ಸಾರಿ ತೋರುತ್ತಾ ಮೀರುತ್ತಿರಬಹುದು. ಕಾರಣದೊಳಗಿರುವ ಗುಣ ಕಾರ್ಯದಲ್ಲಿ ಇರ್ಬೇಕಲ್ರಿ. ಮತ್ ನೀವು ಅದ್ರ ಲಕ್ಷಣ ಇದ್ರ ಲಕ್ಷಣ ಭಿನ್ನ ಭಿನ್ನ ಅದಾವ. ಅದಕ್ಕ ಜಗತ್ತಿಗೆ ಬ್ರಹ್ಮನೇ ಕಾರಣ ಅಂತ ಹೆಂಗ್ ಹೇಳ್ತೀರಿ ನೀವು? ಅದಕ್ಕೆ ಮಾಯಾನ ಕಾರಣ ಅಂದ್ರಲ್ಲ ಅಂತ ಮತ್ತು ಅದನ್ನ ಪ್ರಶ್ನೆ ತಂದಿಡತ್ತ. ಮಾಯ ಕಾರಣ ಅಂತ ಹೇಳ್ಬಿಡ್ರಲ್ಲ. ಮಾಯೇನು ಅಸತ್, ಜಡ ಮೊದಲಾದ ಲಕ್ಷಣಗಳಿಂದ ಕೂಡ್ಕೊಂಡದ. ಜಗತ್ತಿನ ಹಂಗ ಅದ. ಅದಕ್ಕ ಬ್ರಹ್ಮಗ ಈ ಜಗತ್ತಿನ ಕಾರಣತ್ವವನ್ನು ಹೇಳೋದು ಬಿಟ್ಟು ಈ ಒಂದು ಮಾಯ ಕಾರಣ ಅಂತ ಹೇಳ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಅದನ್ನ ಹೇಳ್ತಾರೆ. ಮಗುಳೆ, ಗುರುಪದ ಪದ್ಮಯುಗಳಕ್ಕೆ ನಮಿಸಿ ಕೈ ಮುಗಿದು ನುತಿಸುತ್ತೆ
ಸುಖದ ಸಂದಣಿಯ ಮನಕ್ಕೊಗೆಯೇ ಭಿನ್ನಯಿಸಿದನು ಪುತ್ರ. ಮಗುಳೆ ಅಂದ್ರ ಅನಂತರ, ಮತ್ತೆ ಅನಂತರ. ಗುರುಗಳು 6ನೇ ಸೂತ್ರದಾಗ ಹೇಳಿದ ವಿಷಯವನ್ನ ಕೇಳಿದ ಮ್ಯಾಲ ಮತ್ತ ಗುರುಪದ ಪದ್ಮಯುಗಳಕ್ಕೆ ನಮಿಸಿ. ಪದ ಅಂದ್ರ ಪಾದಗಳು. ಇಲ್ಲೇ ಸಗುಣ ಗುರುಗಳು ಏನದಾರ, ಸಗುಣ ಸಾಕಾರ ಅದಾರ. ಅವ್ರು ಬಂದ್ ಕೂತಾರ ಅಂದ್ಮೇಲೆ ಅವ್ರ ಪಾದಕ್ ನಮಸ್ಕಾರ ಮಾಡ್ಬೇಕಲ್ಲ. ಪದ ಅಂದ್ರ ಇಲ್ಲಿ ಪಾದಗಳು ಅಂತ ತಗೋಬೇಕು. ಗುರು ಎಂತಾರ, ಗುರುಪದ ಪದ್ಮ. ಪದ್ಮ ಅಂದ್ರ ಕಮಲ. ಪಾದ ಕಮಲಗಳು. ಪಾದವನ್ನ ಕಮಲಗಳಿಗೆ ಹೋಲಿಸ್ತಾರ. ಕರಕಮಲ, ಪಾದ ಕಮಲ, ನೇತ್ರ ಕಮಲ, ಹೃದಯ ಕಮಲ, ಮುಖ ಕಮಲ, 5 ಕಮಲಗಳನ್ನು ಹೋಲಿಸ್ತಾರೆ ಈ ಶರೀರದ. ಅದಕ್ಕ ಆ ಗುರುವಿನ ಈ ಪಾದ ಕಮಲಗಳಿಗೆ ನಮಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಕೈ ಮುಗಿದು ನುತಿಸುತ್ತೆ. ಅಂದ್ರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮೊದಲಾದ ವಾಕ್ಯಗಳಿಂದ ಗುರುಗಳನ್ನ ಸ್ತುತಿ ಮಾಡಿ, ಗುರುವೇನು ದೊಡ್ಡಾರದಿರಿ ಅಂತ ಗುರುಗಳನ್ನ ನುತಿಸ್ತಾನೆ. ನುತಿಸಿ ಅವ್ರ ಮನಸ್ಸು ಆನಂದದಲ್ಲಿರುವಂತೆ ನುತಿಸಿ ತಾನು ಆನಂದ ಒಂದು ಮನಸ್ಸುಳ್ಳವನಾಗಿ ಸುಖದ ಸಂಧಣಿ ಮನಕ್ಕೊಗೆಯೇ. ಸುಖದ ಸಂಧಣಿ ಅಂದ್ರ ಸಮೂಹ, ಅಂದ್ರೆ ದಟ್ಟಿತವಾದ ಸುಖ. ಅಂದ್ರ ಸಂಧಣಿ ದಟ್ಟಿತವಾದ ಸುಖ ಮನಸ್ಸಿಗೆ ಪ್ರಾಪ್ತ ಆದಾಗ ಗುರುಗಳು ಪ್ರಸನ್ನ ಆಗಿರ್ಬೇಕು, ತನಗೂನು ತನ್ನ ಮನಸ್ಸು ಪ್ರಸನ್ನ ಆಗಿರ್ಬೇಕು. ಅಂತ ಪ್ರಸಂಗದಲ್ಲಿ ಗುರುಗಳಿಗೆ ಕೈ ಮುಗಿದು ಸ್ತುತಿ ಮಾಡಿದ ಮೇಲೆ ಅವನ್ ವಿನಯ ಭಾವದಿಂದ ಪ್ರಶ್ನೆ ಮಾಡ್ತಾನ. ಭಿನ್ನಯಿಸಿದ ವಿನಯ ಭಾವದಿಂದ ಪ್ರಶ್ನೆ. ಹೇತು ಒಡೆದ ಕುಂಭಾದಿಗಳು ಜಡವೇ ಆದಂತೆ ಚಿತ್ಕಾರಣದ ಜಗಂ ಜಡವಾಗಬಾರದು ಎಲೆದೇವ. ಜಲದ ಗುಣವ ಪೇನದೊಳಗೆ ಅಗ್ನಿ ಗುಣವೇ ಸೊಡರೊಳು ಸದಾಗತಿಯ ಗುಣವೇ ಹಸುವಿನೋಳ್ ಇರುಪವೋದು ವಿಶ್ವವು ಅರಿವೆನಿಸಬೇಕು. ಗುರುವರ್ಯ ನೀವೇ ನಿಜ ಕರುಣದಿಂದ ಈ ವಿಮತಿ ಪರಿಹರಿಸುವಂತೆ ಪರಮಾರ್ಥಮಂಪೇಳಿ ಬರೆಯುವುದು ಎಂದು ಎರಗಿದನು ಸೂನು. ಶಿಷ್ಯ ಏನ್ ಪ್ರಶ್ನೆ ಮಾಡ್ತಾನ? 3 ನೋಡಿ ಹೇಳಿದ್ರಿ. ಈಗ ಗುರುಗಳೇ, ನೀವು ಜಗತ್ತಿಗೆ ಬ್ರಹ್ಮವೇ ಕಾರಣ ಅನ್ನಕತ್ತೀರಿ, ನನಗದು ಸರಿ ಅನಿಸುವ. ಏನಂತ ದೃಷ್ಟಾಂತ ಕೊಡ್ತಾನೆ. ಜಡ ಮೃತ್ತಿಕಾ ಹೇತು ಒಡೆದ ಕುಂಭಾದಿಗಳು. ಕುಂಭಾದಿಗಳು ಮಡಿಕೆ, ಕುಡಿಕೆ, ಆಮೇಲೆ ಪರ್ಯಾಣ ತಯಾರು ಮಾಡ್ತಾರ. ಎದರ್ಲಿಂದ? ಮಣ್ಣಿಂದ. ಜಡ ಮೃತ್ತಿಕಾ ಹೇತು ಒಡೆದ ಅಂದ್ರ ಜಡವಾದಂತ ಮಣ್ಣು ಕಾರಣ ಆಗೈತಿ. ಜಡವಾದಂತ ಮಣ್ಣು ಕಾರಣ ಆಗೈತಿ. ಅದರಿಂದ ಗಡಿಗೆ, ಮಡಿಕೆ, ಕುಡಿಕೆಗಳು ತೋರಾಕತ್ತಾವ. ಏನ್ರಿ? ಜಡವೇ ಆದಂತೆ. ಅಲ್ಲ, ಮಣ್ಣುನು ಜಡ ಅದ, ಅದರ ಕಾರ್ಯವಾದ ಮಡಿಕೆ ಕುಡಿಕೆಗಳು ಜಡ. ಕಾರ್ಯ ಕಾರಣ ಅದ. ಇಲ್ಲಿ ಮಣ್ಣೇನದ? ಕಾರಣ. ಈ ಕುಂಭಾದಿಗಳು ಏನದಾವ? ಕಾರ್ಯ ಅದಾವ. ಅದನ್ನ ಕುಂಭಾದಿಗಳು ಕಾರ್ಯ ಅದಾವ, ಮಣ್ಣು ಕಾರಣ ಅದ. ಅದಕ್ಕ ಕಾರ್ಯ ಕಾರಣದಲ್ಲಿ ಒಂದೇ ಲಕ್ಷಣ ಐತಲ್ಲ, ಜಡ ಲಕ್ಷಣ ಐತಲ್ಲ. ಕಾರಣನೂ ಕೂಡ ಜಡ ಅದ. ಶ್ವೇತರ ಜ್ಞಪ್ತಿ ಶೂನ್ಯ ಅದ. ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡ. ಅದು ಜಡ ಐತಿ, ಇದು ಜಡ ಅದ, ಇವು ಜಡ ಅದ. ಅಂದ್ರೆ ಕಾರ್ಯ ಕಾರಣಕ್ಕೆ ಸಮಾನ ಲಕ್ಷಣ ಅದ. ಹೌದಲ್ಲ? ಅದ್ರಂತೆ ಚಿತ್ ಕಾರಣದ ಜಗಂ. ಹೆಂಗ ದೃಷ್ಟಾಂತದೊಳಗ ಕಾರಣವಾದ ಮಣ್ಣ, ಕಾರ್ಯವಾದ ಈ ಗಡಿಗೆ ಮಡಿಕೆಗಳು ಎರಡು ಸಮಾನ ಜಡ ಲಕ್ಷಣಗಳಿಂದ ಕೂಡ್ಕೊಂಡಾವು. ಅದರಂತೆ ಚಿತ್ ಕಾರಣದ ಜಗಂ. ಯಾತದು? ಚಿತ್ ಕಾರಣದ ಜಗಂ. ಹಂಗಾರ ಈ ಜಗತ್ತಿಗೆ ಏನ್ ಕಾರಣ? ಚಿತ್ ಕಾರಣದ ಜಗಂ.
ಈಗ ಈ ಜಗತ್ತಿಗೆ ಕಾರಣ ಏನ್ ಹೇಳಿರಿ ನೀವು? ಬ್ರಹ್ಮನ ಕಾರಣ ಇದೆ, ಹೌದಲ್? ಚೇತನವೇ ವಿವರ್ತ ರೂಪದಿಂದ ಏನಾಗೈತಿ? ಕಾರಣ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಇದೆ. ಮಾಯ ಕಾರಣ ಅಂತ ಒಪ್ಪಿಲ್ಲ ನೀವು. ಚಿತ್ತ ಕಾರಣದ ಜಗಂ ಕಾರಣ ಬ್ರಹ್ಮ ಸ್ವರೂಪ ಆಗಿದೆ, ಆತ್ಮ ಅಥವಾ ಬ್ರಹ್ಮ ಚೈತನ್ಯ. ಬ್ರಹ್ಮ ಲಕ್ಷಣ ಏನದ? ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ, ಹೌದಿಲ್ಲ? ಚಿತ್ತ ಕಾರಣದ ಜಗಂ ಜಡವಾಗಬಾರದು. ಯಾರು ಏನಪ್ಪ ಇನ್ನೊಂದ್ 5 ನಿಮಿಷ ಐತಿ, ಬರ್ರಿ 5 ನಿಮಿಷ ಹೋಗ್ಲಕ್ಕ. ಅದಕ್ಕ ಈ ಜಡ ಆಗಬಾರ್ದು. ಬ್ರಹ್ಮಗ ಇದಕ್ಕ ಕಾರಣ ಐತಿ, ಜಗತ್ತಿಗೆ ಕಾರಣ ಐತಿ ಅಂದ್ಮೇಲೆ ಬ್ರಹ್ಮ ಜಗತ್ತಿಗೆ ಕಾರಣ ಐತಿ ಅಂದ್ಮೇಲೆ ಅದು ಸಚ್ಚಿದಾನಂದ ಸ್ವರೂಪ ಐತ. ಇವತ್ತೇನದ? ಅದಕ್ಕ ಜಗತ್ತು ಕಾರ್ಯದ ಬ್ರಹ್ಮ ಕಾರಣ ಅನ್ನಕತ್ತೀರಿ. ಬ್ರಹ್ಮ ಕಾರಣವಾದ ಬ್ರಹ್ಮ ಸಚ್ಚಿದಾನಂದ ಸ್ವರೂಪವ. ಈ ಜಗತ್ತು ಜಡ ಆಗಬಾರ್ದು, ಚೇತನ. ಬ್ರಹ್ಮ ಚೇತನ ಐತಿಲ್ಲ, ಚಿದಾನಂದ ಸ್ವರೂಪ, ಅದು ಕಾರಣ. ಜಗತ್ ಅದ್ರ ಕಾರ್ಯ. ಮತ್ ಇದ್ಯಾಕೆ ಜಡ ಆತು, ಅದ್ಯಾಕೆ ಚೇತನ ಆತು? ಇದು ಜಡ ಆತು, ಅದು ಚೇತನ ಆತಲ್ಲ. ಇದು ಜಗತ್ತು ಅಸತ್ತು ಜಡ ದುಃಖದಿಂದ ಕೂಡ್ಕೊಂಡಿದ್ದ ಜಗತ್ತು. ಕಾರಣವಾದ ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಅದಕ್ಕ ನೀವು ಬ್ರಹ್ಮನಿಗೆ ಕಾರಣ ಅನ್ನಕ್ ಹೋಗ್ಬಾರ್ದು. ಬ್ರಹ್ಮನಿಗೆ ಕಾರಣ ಅಂದ್ರ ಜಗತ್ತು ಸಚ್ಚಿದಾನಂದ ಸ್ವರೂಪ ಆಗ್ಬೇಕು, ಹೌದು? ಸಚ್ಚಿದಾನಂದ ಸ್ವರೂಪ ಆಗ್ಬೇಕು. ಹಂಗಾದ್ರೆ ಇಲ್ರಿ, ಇದೆ ಜಗತ್ತು ಸಚ್ಚಿದಾನಂದ ಸ್ವರೂಪ ಆಗುದಿಲ್ಲ ಅಂದ್ರ ಬ್ರಹ್ಮಗ ಕಾರಣ ಅನ್ನೋದ್ ಬಿಟ್ಟು ಮಾಯ ಕಾರಣ ಅಂತ ಹೇಳ್ಬಿಡ್ರ ಅಂತ ಪ್ರಶ್ನೆ ಮಾಡ್ತಾರೆ. ಜಡವಾಗಬಾರದು. ಜಗತ್ತು ಬ್ರಹ್ಮದ ಕಾರ್ಯವಾಗಿರುವುದರಿಂದ ಕಾರಣದ ಗುಣ ಕಾರ್ಯದಲ್ಲಿರಬೇಕು. ಆದ್ದರಿಂದ ಜಗತ್ತು ಜಡ ಆಗಬಾರದು ಅಂತ ಪ್ರಶ್ನೆ ಮಾಡ್ತಾನೆ. ಮತ್ ದೃಷ್ಟಾಂತ ಕೊಡ್ತಾ, ಏನಂತ ಕೊಡ್ತಾನ? ಜಲದ ಗುಣವು ಪೇನದೊಳಗೆ. ಈಗ ಜಲ ಹೆಂಗದಪ್ಪ? ದ್ರವತ್ವ, ಅದ್ರಲ್ಲಿ ದ್ರವತ್ವದ, ಹೌದಲ್ಲ? ದ್ರವತ್ವದ, ಶೀತತ್ವದ. ಜಲದಲ್ಲಿ ಶೀತತ್ವದ, ತಂಪ. ಜಲ ಯಾವಾಗ ತಂಪ ಇರ್ತದ? ದ್ರವ. ಅದರ ಕಾರ್ಯವಾದಂತ ತೆರೆಗಳು, ಪೇನ, ಆಮೇಲೆ ಗುರುಳೆಗಳು. ಏನ್ ಈಗ ಸಮುದ್ರದ ದಂಡ್ಯಾಗ ಅಥವಾ ಒಂದು ದೊಡ್ಡ ಸರೋವರ, ನದಿ, ದೊಡ್ಡ ದೊಡ್ಡ ಡ್ಯಾಮ್ಗಳ ದಂಡ್ಯಾಗ ಆ ತೆರೆಗಳು ಬಂದ್ ಅಪ್ಪರ್ಸಿರ್ತಾವ. ಅವು ಒಂಥರ ಗುರುಳೆಗಳು ತೋರ್ತಾವ, ಗುಳ್ಳಿ. ಆಮೇಲೆ ಗಟ್ಟಿ ಪದಾರ್ಥ ಪೇನ್ ಆಕಾರವಾದಂತ ಬುರುಗದಂತ ತೋರ್ತಾವ. ಈಗ ಅದನ್ನ ಕೈಯಾಗ ಹಿಡಿದ್ರ ಸುಡ್ತಾವೇನವ? ಸುಡ್ತಾವೇನ? ಅವು ತಂಪ ಇರ್ತಾವಿಲ್ಲ. ಯಾಕ? ಕಾರಣವಾದ ಜಲ ತಂಪೈತಿ. ಅದು ತಂಪು, ಕಾರಣವಾದ ಗುಣ ತಂಪಿರುವುದರಿಂದ ಈ ಅದ್ರ ಕಾರ್ಯವಾದಂತ ಇವು ತೆರೆಗಳು, ಗುರುಳೆ, ಇವು ನೊರೆ, ಇವಲ್ಲಿ ತಂಪತ್ವ ಐತಿ ಇಲ್ಲ? ತಂಪತ್ವದ, ದ್ರವತ್ವನು ಅದ, ಹೌದಿಲ್ಲ? ಕಾರಣದ ಗುಣ ಕಾರ್ಯದಲ್ಲಿ ಐತಿ. ಪೇನದೊಳಗ, ಅದಕ್ಕೆ ಜಲದ ಗುಣವ ಪೇನದೊಳಗ. ಅಗ್ನಿ ಗುಣವೇ ಸೊಡರಳು. ಅಗ್ನಿ ಹೆಂಗದ? ಉಷ್ಣತ್ವ, ಆಮೇಲೆ ಪ್ರಕಾಶತ್ವ, ದಾಹಕತ್ವ. ಅಗ್ನಿ ಗುಣ ಇದೆ, ಅಗ್ನಿ ಸ್ವರೂಪ, ಹೌದಲ್? ಉಷ್ಣತ್ವ, ದಾಹಕತ್ವ ಮತ್ತು ಪ್ರಕಾಶತ್ವ. ಇದು ಅಗ್ನಿ ಕಾರಣ ಅದ. ಅಗ್ನಿಯ ಕಾರ್ಯ ಆ ದೀಪ. ವಿಶಾಲವಾಗಿ ಅಗ್ನಿ ವ್ಯಾಪಿಸ್ಕೊಂಡಿರ್ತದ ಅವ್ಯಕ್ತವಾಗಿ. ಅದರ ಗುಣಗಳು ಅದು ಉಷ್ಣತ್ವ, ದಾಹಕತ್ವ ಮತ್ತು ಪ್ರಕಾಶತ್ವದಿರ್ತವೆ. ಅದ್ರ ಕಾರ್ಯ ದೀಪ ಹೆಂಗದ? ಅದು ಉಷ್ಣತ್ವ, ಅದಕ್ಕ ಪ್ರಕಾಶತ್ವದ, ದಾಹಕತ್ವನ, ಹೌದಲ್? ಮತ್ತ ಅದ್ರ ಕಾರಣದ ಗುಣ ಕಾರ್ಯದಲ್ಲಿ ಅದ. ಮತ್ತ ಅಷ್ಟೇ ಅಲ್ಲದೆ ಸದಾಗತಿಯ ಗುಣವೇ ಹಸುವಿನೋಳಿರಪ್ಪ ಓಲು.
ಸದಾಗತಿ ಅಂದ್ರ ವಾಯು. ಸದಾಗತಿ ಅಂದ್ರ ವಾಯು ಅಂತ ಯಾಕಂದ್ರ ಅದಕ್ಕ ಒಂದ್ ಜಗದಾಗ ನಿಲ್ಲಂಗಿಲ್ಲ. ಗತಿ ಅಂದ್ರ ಗಮನ ಮಾಡು. ಸದಾ ಗಮನ ಮಾಡ್ತಿರ್ತದ ವಾಯು. ವಾಯು ಹಂಗ ಹಂಗ ಹೋಗ್ತಾ ಇರ್ತದ. ಚಲನ ವಲನ ಧಾವನ ಆಕುಂಚನ ಪ್ರಸರಣ. ಹೌದಿಲ್ಲ? ಹಂಗಾಗ ಚಲನ ಇರ್ತದ. ಹಂಗ ಸಂಚಾರ ಒಂದ್ ಕಡೆ ಇರಂಗಿಲ್ಲ. ಅದರ ಕಾರ್ಯವಾದ ಪ್ರಾಣವಾಯು ಈ ಶರೀರದೊಳಗ ನಿಂತತಿ. ಅದ ನಿಂತಂದ್ರ ನೀನು ಸುಡ್ಗಾಡ್ಕ ಹೋಯ್ತೀವಿ. ಏನ್ರಿ? ಹೌದಿಲ್ಲ? ಅದ್ ಎಲ್ಲಾ ರೆಸ್ಟ್ ತಗೊಂಡಾವ್. ಶರೀರದ ಇಂದ್ರಿಯಗಳು ಎಲ್ಲಾಕು ರೆಸ್ಟ್ ಅದ ಸುಸುಪ್ತಾವಸ್ಥೆ ಒಳಗ. ಆದ್ರ ಪ್ರಾಣವಾಯುವಿಗೆ ರೆಸ್ಟ್ ಇಲ್ಲ. ಅದ್ ಎಂದ್ ರೆಸ್ಟ್ ತಗೊಂತದ ನೀ ಇಲ್ಲಿ ಹೇಳಂಗಿಲ್ಲ. ಅದಕ್ಕ ಹೆಂಗ ಕಾಲಾ ದಿನದೊಳು ಉಸುರಿ ಕೂತ ಅಂದಾರ ನಿಜಗುಣ. ಆ ಕಾಲಕ್ಕ ಅಧೀನವಾಗಿ ಈ ಶರೀರದಲ್ಲಿ ಪ್ರಾಣವಾಯು ಉಸಿರಾಡ್ತದ. ಅಷ್ಟ ಕಾಲ ಬರದ್ ಕೊಟ್ಟು ಕಳಿಸ್ಯಾನಮ್ಮ ಪರಮಾತ್ಮ. ಎಷ್ಟು ವಿಚಿತ್ರದ ಇದು ಇಂದ್ರಜಾಲ. ತೊಗಲ ತಿತ್ತಿಗೆ ಸಮನಾದ ಕಾಯದಳು ಫಲವು ಕಂಡಿಗಳು ತೆಗೆಯೇ ಅದರೊಳು ಸುಗತಿಯನ್ನುಳ್ಳ ಮಾರುತನಿರ್ದು ತೊಲಗದೆ ಸೊಗಸುದೋರುವ ಸೋಜಿಗವನು. ಒಂದು ಟೂಬಿಗೆ ಒಂದು ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತದೆ. ಈ ತೊಗಲ ತಿತ್ತಿಗೆ ಸಮನಾದ ಈ ಶರೀರ ಚರ್ಮದ ಚೀಲಕ್ಕೆ 9 ತೂತದ. ಪಂಚರ್ ಆಗೋದ. ವಾಯು ಹೊರಗೆ ಬರ್ತದ, ಒಳಗ್ ಹೋಗ್ತದ, ಹೊರಗೆ ಬರ್ತದ, ಒಳಗ್ ಹೋಗ್ತದ. ಯಾರು ಅದನ್ನ ಇಟ್ಕೊಂಡಿದ್ದಾರೆ? ಎಂತ ಶಕ್ತಿ ಅದ ರೀ ಪರಮಾತ್ಮಂದ. ಹೌದಿಲ್ಲ? 12 ಅಂಗುಲ ಹೊರಗ್ ಬರ್ತದ ಉಸಿರಾಡಿದಾಗ, 12 ಅಂಗುಲ ಒಳಗ್ ಹೋಗ್ತದ. ಇಷ್ಟ ಭಗವಂತನ ಶಕ್ತಿ ಅದ ನೋಡ್ರಿ. ಈಶ್ವರ ಒಳಗ್ ಪಂಜರದಾಗ ಗಿಳಿ ಕುಂಡ್ರಿಸಿ ಬಾಗಲ ತೆಗೆದಿಟ್ಟು ಬಿಟ್ರೆ ಆ ರೆಕ್ಕಿ ಕತ್ತರಿಸಿಲ್ಲ, ಕಾಲ್ ಕಟ್ಟಿಲ್ಲ. ಅದು ಹೊರಗೆ ಹಾರಿ ಹೋಗುವುದು ಆಶ್ಚರ್ಯ ಅಲ್ಲ, ಒಳಗಿರುವುದು ಆಶ್ಚರ್ಯ. ಒಳಗಿರುವುದೇ ಆಶ್ಚರ್ಯ ಅದ. ಹೋಗ್ಬೇಕಾಗಿತ್ತದ, ಹೋಗಿಲ್ ನೋಡು, ಎಂತ ಆಶ್ಚರ್ಯ ಅನ್ಬೇಕದ ಅಂತಾರ. ಉದ್ಘಾಟಿತ ನವದ್ವಾರ ಪಂಜರೋ ವಿಹಗೋನಲ ಯತ್ಯತಿಷ್ಠತಿ ತದಾಶ್ಚರ್ಯಂ ಪ್ರಯಾಣೆ ವಿಸ್ಮಯ ಹಾಕುತ್ತ ಅಂತ ಹೇಳ್ತಾರ ಸುಭಾಷಿತಕಾರ. ಹಂಗ ಈ ಒಂದು ಈ ಯಾವ ಅಸುಗತಿ ಅಂದ್ರೆ ಪ್ರಾಣ, ಅದು ವಾಯುವಿನ ಕಾರ್ಯ ಅದ. ಪ್ರಾಣ ವಾಯು ಹೆಂಗ ಸದಾ ಹಂಗ ಒಂದ್ ಕಡೆ ನಿಲ್ಲೋದಿಲ್ಲ, ಹಂಗ ಪ್ರಾಣವು ಕೂಡ ನಿಲ್ತತೇನ ಈ ಕಡೆ ಶ್ವಾಸೋಚ್ಛ್ವಾಸ ಮಾಡ್ತಿರ್ತದ. ಹೌದಲ್ಲ? ಅದು ಕಾರಣ, ಇದು ಕಾರ್ಯ. ಹೌದಲ್ಲ? ಹಿಂಗಿದ್ದಾಗ ಕಾರ್ಯಕಾರಣಕ್ಕೂ ಸಮಾನ ಲಕ್ಷಣ ಇರ್ತಾವ. ಮತ್ತೆ ಈ ಜಗತ್ ರೂಪ ಕಾರ್ಯಕ್ಕ ಬ್ರಹ್ಮ ಕಾರಣ ಅಂತೀರಿ, ಸಮಾನ ಲಕ್ಷಣ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾರ. ಮತ್ತೆ ಉತ್ತರ ನಾಳೆ. ಇವತ್ತಿನ ಸೇವೆಯನ್ನು ಗುರುಪಾದ ಪರಮೇಶ್ವರ.